ಗೆಳೆಯರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರ, ಮೈಸೂರಿನ ಸಪ್ತಮ ಮಾತೃಕಾ ಲೇಔಟನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ವಿಶಾಲವಾದಂತಹ ಲೇಔಟ್ ಇದು. ಮೂಡ ಅಪ್ರೂವ್ಡ್ ಆದಂತಹ ಲೇಔಟ್. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾಂತವೇರಿ ಗೋಪಾಲ್ಗೌಡ ನಗರದಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಲೇಔಟ್ ಇದು. ನೋಡಿ, ಸೈಟ್ ನಂಬರ್ 223 ಮಾರಾಟಕ್ಕಿರುವಂಥದ್ದು. ಇದು 30-40 ವೆಸ್ಟ್ ಫೇಸಿಂಗ್ನ ಸೈಟ್ ಇದು ಗೆಳೆಯರ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇನ್ನು ಇದರ ಬೆಲೆಯನ್ನು 3,100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇದ್ದೀರಿ, ಸಮತಟ್ಟಾದಂತಹ ಜಾಗವಿದು. ನೀವು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಥವಾ ಮನೆ ಕಟ್ಕೊಳ್ಳೋ ಹಾಗೂ ಇರಬೇಕು ಅನ್ನೋದಾದರೆ ಸೂಕ್ತವಾಗಿದೆ. ನೀವು ನೋಡ್ತಾ ಇದ್ದೀರಿ, ಪ್ರಶಾಂತ್ ಚಾಯ್ ಲೇಔಟ್ ಫೇಸ್ 3 ಸುಮಾರು ಒಂದು 80 ಮನೆಗಳನ್ನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿರುವಂಥದ್ದು. ಇನ್ನು ಪ್ರಶಾಂತ ಚಾಯ್ ಲೇಔಟ್ ಫೇಸ್ 1 ಏನಿದೆ ಅದಕ್ಕೆ ಸಮೀಪದಲ್ಲಿರುವಂತಹ ಸೈಟ್ ಇದು. ಫೇಸ್ 1 ಮತ್ತು ಫೇಸ್ 3ಯ ಮಧ್ಯಭಾಗಕ್ಕೆ ಇರುವಂತಹ ಸೈಟ್ ಮಾರಾಟಕ್ಕಿರುವಂಥದ್ದು ಗೆಳೆಯರೆ. ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಒಂದು 40 ಲಕ್ಷದ ಆಸುಪಾಸಿನಲ್ಲಿ ಅಂತೇಳಿ ಯೋಚಿಸ್ತಾ ಇದ್ದೀರಿ, ತುಂಬ ಸೂಕ್ತವಾಗಿದೆ ಸೈಟ್ ಗೆಳೆಯರೆ. ಯಾಕೆಂದರೆ ರೆಸಿಡೆನ್ಷಿಯಲಿ ನೋಡ್ತಾ ಇದ್ದೀರಿ, ಫೇಸ್ 1 ಇದು ಪ್ರಶಾಂತ್ ಚಾಯ್ ಲೇಔಟ್ ಫೇಸ್ 1 ರೆಸಿಡೆನ್ಷಿಯಲಿ ಸುತ್ತ ಬೆಳೀತಾ ಇದೆ. ಈ ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾಂತವೇರಿ ಗೋಪಾಲ್ಗೌಡ ನಗರ ಏನಿತ್ತು ಅದು ಸ್ಯಾಚುರೇಟ್ ಆಗ್ತಾ ಬರ್ತಾ ಇದೆ. ಮೂಡ ಅಲಾಟೆಡ್ ಆದಂತಹ ಲೇಔಟ್ ಅದು. ಮುಂದಿನ ದಿನಗಳಲ್ಲಿ ಆ ಲೇಔಟ್ ಸ್ಯಾಚುರೇಟ್ ಏನು ಲಾಲ್ ಬಹದ್ದೂರ್ ಮತ್ತು ಶಾಂತವೇರಿ ಗೋಪಾಲ್ಗೌಡ ನಗರ ಸ್ಯಾಚುರೇಟ್ ಆಗ್ತಾ ಇದ್ದಾಗೆ ಬೆಳೆಯೋಕ್ಕೆ ಶುರು ಮಾಡೋದೇ ಈ ಲೇಔಟ್ಗಳು. ಮುಂದಿನ ಬೆಳೆಯುವಂತಹ ಲೇಔಟ್ ಇದು. ಇವತ್ತಿಗೆ ನಿಮಗೆ ಇನ್ವೆಸ್ಟ್ ಮಾಡಿದ್ರೆ ನಾಳೆ ದುಪ್ಪಟ್ಟು ಹಣ ರಿಟರ್ನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಗೆಳೆಯರೆ. ಹಾಗಾಗಿ ಖಂಡಿತ ರೀಸೇಲ್ಗಿರುವಂತಹ ಈ ಸೈಟಿನ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಕೇವಲ 3,100 ರೂಪಾಯಿನ ಅವರು ಕೋಟ್ ಮಾಡ್ತಾ ಇರುವಂಥದ್ದು. ಅದು ನೆಗೋಷಿಯಬಲ್ ಆಗುತ್ತೆ. ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದರೆ ಖಂಡಿತ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. 80% ಬ್ಯಾಂಕ್ ಲೋನ್ ಹೋಗಬಹುದು. ನೇರವಾಗಿ ಮಾಲೀಕರೊಂದಿಗೆ ಕುಳಿತು ನೀವು ನೆಗೋಷಿಯೇಷನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಆನ್ ಅಮೌಂಟ್ಗಳನ್ನು ಇಟ್ಟು ಮಾಡುವಂತಹ ವ್ಯಾಪಾರ ಅಂತೂ ನಮ್ಮದಾಗಿರೋದಿಲ್ಲ. ಹಾಗಾದರೆ ಗೆಳೆಯರೆ, ಈ ಸೈಟಿನ ಬಗೆಗೆ ನಿಮಗೊಂದಷ್ಟು ಹೆಚ್ಚಿನ ಮಾಹಿತಿ ಬೇಕು, ಇದರ ಲೊಕೇಶನ್ ಬೇಕು, ನೀವೊಮ್ಮೆ ವಿಸಿಟ್ ಮಾಡಬೇಕು ಅನ್ನೋದಾದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.